Can we have some loud? Thank you. Welcome to all of you to the May edition of Youth Dance Festival. As I was telling the previous audience, this is a new place, a new home of Mayday. And if you are associated with us for a long time, please do spread the word that we are not in Koramangala anymore. We have shifted to MG Road, and this is a new space. Thank you to all of you for joining us in a new journey. And this first day of Youth Dance Festival, we have our second performance by Kirtana, who will be taking the stage in few minutes. Before we start, there are a few house rules. Food and beverages are not allowed inside the auditorium. We would request you not to get up from the seat and access the green room. We would request you to please be seated and refrain from any movement. Please do not do any flash photography. If you want to use the washroom, it's outside towards the parking. And there's a water dispenser outside. You can have some water if you feel thirsty. Thank you so much. I'll be handing over the mic to Prarthana, who'll be taking it forward from here. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಇಂದಿನ ಈ ವಿಶೇಷ ಭರತನಾಟ್ಯ ಪ್ರದರ್ಶನಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ಈ ನೃತ್ಯ ಪ್ರಸ್ತುತಿ ಶ್ರೀಕೃಷ್ಣನ ಜೀವನ ಯಾತ್ರೆಯನ್ನು ಆಧರಿಸಿದೆ. ಕೃಷ್ಣನ ಜೀವನ ನಮಗೆ ಧರ್ಮ, ಭಕ್ತಿ ಮತ್ತು ಜೀವನದ ಹೋರಾಟಗಳನ್ನು ಎದುರಿಸುವ ಶಕ್ತಿಯನ್ನು ನೆನಪಿಸುತ್ತದೆ. ಅರ್ಜುನನ ಗೊಂದಲಗಳಿಗೆ ಉತ್ತರವಾದ ಕೃಷ್ಣನಂತೆ ನಮ್ಮ ಜೀವನದಲ್ಲಿಯೂ ಆತನು ಮಾರ್ಗದರ್ಶಕನಾಗಿ ಕಾಣಿಸಿಕೊಳ್ಳುತ್ತಾನೆ. ಪುರಂದರದಾಸರು ಹಾಗೂ ತಿರುಮಲೆ ಶ್ರೀನಿವಾಸಾಚಾಮಿ ಅವರ ಕೃತಿಗಳ ಮೂಲಕ ನಿರೂಪಿಸಲ್ಪಡುವ ಈ ಕಲಾ ಯಾತ್ರೆಯನ್ನು ಈಗ ನಿಮ್ಮ ಮುಂದಿಡುತ್ತಿದ್ದೇವೆ. ಯದಾ ಯದಾ ಹಿ ಧರ್ಮಸ್ಯ. ಇನ್ನು ನಮ್ಮ ನೃತ್ಯಗಾರ್ತಿಯ ಪರಿಚಯ. ಇಂದು ನಮ್ಮ ಮುಂದೆ ನೃತ್ಯ ಪ್ರದರ್ಶನ ನೀಡುತ್ತಿರುವವರು ಕೀರ್ತನಾ ಕೃಷ್ಣ, ಭರತನಾಟ್ಯ ಕಲಾವಿದೆ, ಶಿಕ್ಷಕಿ ಹಾಗೂ ಸಂಸ್ಕೃತಿಯ ಹೊಸ ಧ್ವನಿ. ಸಂಪ್ರದಾಯದ ಆಳವಾದ ಗೌರವವನ್ನು ಉಳಿಸಿಕೊಂಡು ಅದನ್ನು ಇಂದಿನ ಪೀಳಿಗೆಗೆ ಹತ್ತಿರವಾಗಿಸುವ ವಿಶಿಷ್ಟ ಪ್ರಯತ್ನವನ್ನು ಅವರು ಮಾಡುತ್ತಿದ್ದಾರೆ. ತಮ್ಮ ಗುರು ಹಾಗೂ ತಾಯಿ ಕೀರ್ತನಾ ಕಲಾಶಾಲೆಯ ಸಂಸ್ಥಾಪಕಿ ಮತ್ತು ಕಲಾ ನಿರ್ದೇಶಕಿ ಗುರು ವಿದೂಷಿ ಶ್ರೀಮತಿ ಮೀರಾ ಕೃಷ್ಣ ಅವರ ಮಾರ್ಗದರ್ಶನದಲ್ಲಿ ಕೀರ್ತನಾ ಅವರು ಈ ಕಲಾ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. 26 ವರ್ಷಗಳಿಂದ ಹೆಚ್ಚು ಕಾಲದ ಬೋಧನಾ ಅನುಭವ ಹೊಂದಿರುವ ಗುರು ಮೀರಾ ಕೃಷ್ಣ ಅವರು ಸಾವಿರಾರು ವಿದ್ಯಾರ್ಥಿಗಳನ್ನು ಬೆಳೆಸಿದ್ದು ಕೇವಲ ನೃತ್ಯಗಾರರನ್ನಷ್ಟೇ ಅಲ್ಲ, ಭರತನಾಟ್ಯದ ನಿಜವಾದ ರಾಯಭಾರಿಗಳನ್ನು ರೂಪಿಸಿದ್ದಾರೆ. ಸಂಪ್ರದಾಯ ಮತ್ತು ಅರ್ಥಪೂರ್ಣ ಕಥನವನ್ನು ಒಂದಾಗಿ ಜೋಡಿಸುವ ಅವರ ದೃಷ್ಟಿ ಅನೇಕ ಪೀಳಿಗೆಗಳಿಗೆ ಪ್ರೇರಣೆಯಾಗುತ್ತಿದೆ. ಇಂದಿನ ಈ ಕಾರ್ಯಕ್ರಮವು ಅದೇ ಆತ್ಮವನ್ನು ಪ್ರತಿಬಿಂಬಿಸುತ್ತದೆ. ಮೊದಲ ಪ್ರದರ್ಶನವಾಗಿ ಜಗನ್ಮೋಹನನೇ ಕೃಷ್ಣ, ಪುರಂದರದಾಸರ ಕೃತಿ, ರಾಗ ಬೇಹಾಗ್ ಮತ್ತು ಆದಿತಾಳದಲ್ಲಿ. ಈ ಕೃತಿಯಲ್ಲಿ ಪುರಂದರದಾಸರು ಕೃಷ್ಣನ ಚಾತುರ್ಯ, ಚುಟುಕುತನ ಮತ್ತು ಅವನ ಅದ್ಭುತ ಆಕರ್ಷಣೆಯನ್ನು ಬಹಳ ಸುಂದರವಾಗಿ ಚಿತ್ರಿಸುತ್ತಾರೆ. ಬೆಣ್ಣೆ ಕದಿಯುವುದು, ಗೋಪಿಕೆಯರೊಂದಿಗೆ ಲೀಲೆಯಿಂದ ಸಂವಹಿಸುವುದು ಅಥವಾ ಜೀವನದಲ್ಲಿ ಎದುರಾಗುವ ದೊಡ್ಡ ದೊಡ್ಡ ಅಡೆತಡೆಗಳನ್ನು ಎದುರಿಸುವುದೇ ಆಗಲಿ, ಕೃಷ್ಣನು ಎಲ್ಲವನ್ನೂ ತುಂಬ ಸುಲಭವಾಗಿ, ಬುದ್ಧಿವಂತಿಕೆಯಿಂದ ಮತ್ತು ಸೌಂದರ್ಯದಿಂದ ನಿಭಾಯಿಸುತ್ತಾನೆ. ಅವನ ಮೇಲೆ ಬಂದ ಸಂಕಷ್ಟಗಳೂ ಕೂಡ ಅವನ ಲೀಲೆಯ ಒಂದು ಭಾಗದಂತೆ ಕಾಣುತ್ತದೆ. ಪುರಂದರದಾಸರು ಇಲ್ಲಿ ನಮಗೆ ತಿಳಿಸುವುದೇನೆಂದರೆ, ಕೃಷ್ಣನ ಮಹಿಮೆ ಕೇವಲ ಅವನ ದೈವಿಕ ಶಕ್ತಿಯಲ್ಲಿ ಮಾತ್ರವಲ್ಲ, ಕಷ್ಟಗಳನ್ನೂ ಸಹ ಸುಲಭವಾಗಿ ಲೀಲೆಯಾಗಿ ಪರಿವರ್ತಿಸುವ ಅವನ ಸ್ವಭಾವದಲ್ಲಿದೆ. ಈಗ ನಿಮ್ಮ ಮುಂದೆ ಜಗನ್ಮೋಹನನೇ ಕೃಷ್ಣ. ಜಗನ್ಮೋಹನನೇ ಕೃಷ್ಣ,
ಜಗನ್ಮೋಹನನೇ ಕೃಷ್ಣ ಜಗನ್ಮೋಹನನೇ ಕೃಷ್ಣ ಜಗನ್ಮೋಹನನೇ ಕೃಷ್ಣ ಜಗವನೆ ಪಾಲಿಂಪನೇ ಜಗನ್ಮೋಹನನೇ ಕೃಷ್ಣ ಜಗವನೆ ಪಾಲಿಂಪನೇ ಜಗನ್ಮೋಹನನೇ ಕೃಷ್ಣ ಜಗವನೆ ಪಾಲಿಂಪನೇ ಜಗನ್ಮೋಹನನೇ ಕೃಷ್ಣ ಜಗವನೆ ಪಾಲಿಂಪನೇ ಜಗನ್ಮೋಹನನೇ ಕೃಷ್ಣ ಜಗನ್ಮೋಹನನೇ ಕೃಷ್ಣ ಜಗವನ್ನೇ ಪಾಲಿಂಪನೇ ಜಗನ್ಮೋಹನನೇ ಕೃಷ್ಣ ಜಗವನ್ನೇ ಪಾಲಿಂಪನೇ ಜಗನ್ಮೋಹನನೇ ಕೃಷ್ಣ ಜಗನ್ಮೋಹನನೇ ಕೃಷ್ಣ ಜಗವನ್ನೇ ಪಾಲಿಂಪನೇ ಜಗನ್ಮೋಹನನೇ ಕೃಷ್ಣ ಜಗವನ್ನೇ ಪಾಲಿಂಪನೇ ಜಗನ್ಮೋಹನನೇ ಕೃಷ್ಣ ಜಗವನ್ನೇ ಪಾಲಿಂಪನೇ ಜಗನ್ಮೋಹನನೇ ಕೃಷ್ಣ ಕೃಷ್ಣ ಒಂದು ಪಾದವ ಭೂಮಿಯಲೂರಿ ಮತ್ತೊಂದು ಪಾದದಿ ಗಗನದಲ್ಲಿದು ಒಂದು ಪಾದಬಲಿ ಶಿರದಲ್ಲಿ ಇಟ್ಟೆ ಇಂಥ ವಿದ್ಯೆಯನು ಎಲ್ಲಿ ಕಲಿತು ಒಂದು ಪಾದವ ಭೂಮಿಯಲೂರಿ ಮತ್ತೊಂದು ಪಾದದಿ ಗಗನದಲ್ಲಿದು ಒಂದು ಪಾದಬಲಿ ಶಿರದಲ್ಲಿ ಇಲ್ದ ವಿದ್ಯೆಯನು ಎಲ್ಲಿ ಕಲಿತು ಒಂದು ಪಾದವ ಭೂಮಿಯಲೂರಿ ಮತ್ತೊಂದು ಪಾದದಿ ಗಗನದಲ್ಲಿದು ಒಂದು ಪಾದವ ಭೂಮಿಯಲೂರಿ ಮತ್ತೊಂದು ಪಾದದಿ ಗಗನವನಳೆದು 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 ಒಂದು ಪಾದವ ಭೂಮಿಯಲೂರಿ ಮತ್ತೊಂದು
ಒಂದು ಮಾದರಿ ಗಗ